ಹೆಣ್ಣಾಗಲಿ ಗಂಡಾಗಲಿ ಹಣೆಯ ಭಾಗಕ್ಕೆ ಈ ಭಾಗಕ್ಕೆ ಕುಂಕುಮವನ್ನಿಟ್ಟಾಗ ಈ ಭಾಗವನ್ನ ಶ್ರೀ ಲಕ್ಷ್ಮೀನಾರಾಯಣರ ಸನ್ನಿಧಾನ ಅಂತ ಕರೆಯಲಾಗುತ್ತೆ. ಹೆಣ್ಣು ತನ್ನ ಕೆನ್ನೆಗೆ ಅರಿಶಿಣವನ್ನ ಲೇಪನವನ್ನ ಮಾಡಿಕೊಂಡಾಗ ಈ ಭಾಗವನ್ನ ಲೇಪನವನ್ನ ಮಾಡುವಂತಹ ಭಾಗವನ್ನ ಹಳದಿ ಹರಿದ್ರಾದೇವಿ ಮುಖಕಾಮಿನಿ ಸೌಭಾಗ್ಯದ ಪ್ರತೀಕವಾಗಿರುವಂತಹ ಪಾರ್ವತೀ ದೇವಿಯ ಸನ್ನಿಧಾನ ಅಂತ ಕರೆಯಲಾಗುತ್ತೆ. ಹೆಣ್ಣು ತನ್ನ ಕಣ್ಣುಗಳಿಗೆ ಕಾಡಿಗೆಯನ್ನು ಹಾಕಿಕೊಂಡಾಗ ಆ ಭಾಗವನ್ನ ತಾಯಿ ಭಾರತೀ ದೇವಿಯ ಸನ್ನಿಧಾನ ಅಂತ ಕರೆಯಲಾಗುತ್ತೆ. ಹೆಣ್ಣು ತನ್ನ ಮುಡಿಗೆ ಹೂವನ್ನು ಮುಡಿದುಕೊಂಡಾಗ ಆ ಭಾಗವನ್ನ ಉಮಾಮಹೇಶ್ವರಿಯ ಸನ್ನಿಧಾನ ಅಂತ ಕರೆಯಲಾಗುತ್ತೆ. ಭಾರತೀಯ ನಾರಿಯ ಸಂಕೇತವಾಗಿರುವಂತಹ ಸೀರೆಯ ಸೆರಗಿನಲ್ಲಿ ತಾಯಿ ಸೀತಾಮಾತೆಯ ಸನ್ನಿಧಾನವಿರುತ್ತೆ. ಆ ಸೀರೆಯ ತುದಿಯಲ್ಲಿ ದ್ರೌಪದಿ ದೇವಿಯ ಸನ್ನಿಧಾನವಿರುತ್ತೆ. ಸೀರೆಯ ಸೆರಗಿನಲ್ಲಿ ತಾರೆಯರ ಸನ್ನಿಧಾನವಿರುತ್ತೆ. ಹೆಣ್ಣಿನ ಮಾಂಗಲ್ಯವಾಗಿರಬಹುದು, ಮೂಗುತ್ತಿ, ಕಿವಿಗೋಲೆ, ಕೈಬಳೆಗಳು, ಕಾಲ್ಗೆಜ್ಜೆ, ಉಂಗುರ ಇದೆಲ್ಲದರಲ್ಲೂ ಸಹ ತಾಯಿ ಮಹಾಲಕ್ಷ್ಮಿಯೇ ನೆಲೆಸಿರ್ತಾಳೆ. ಈ ಪ್ರಪಂಚದಲ್ಲಿ ಜನಿಸಿರುವಂತಹ ಪ್ರತಿಯೊಂದು ಹೆಣ್ಣನ್ನು ಸಹ ಸೌಂದರ್ಯವತಿನೇ, ತುಂಬ ಸುಂದರವಾಗಿ ಆ ಹೆಣ್ಣು ಜನಿಸ್ತಾಳೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸೌಂದರ್ಯದ ಹೆಸರಿನಲ್ಲಿ ಎಲ್ಲೋ ಒಂದು ಕಡೆ ತನ್ನ ಸೌಂದರ್ಯವನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರಾ ಅಂತ ಅನಿಸ್ತಾ ಇರುತ್ತೆ. ಇತ್ತೀಚಿನ ದಿನಗಳಲ್ಲಂತೂ ಹರಿದ ಬಟ್ಟೆಯನ್ನೇ ಹಾಕಿಕೊಳ್ಳುವಂತಹದೇ ಸೌಂದರ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದು ಅವರವರಿಗೆ ಬಿಟ್ಟಂತಹದ್ದು, ಅವರವರ ಇಚ್ಛೆಗೆ ಬಿಟ್ಟಂತಹದ್ದು. ನಾನು ಅದರ ಬಗ್ಗೆ ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ. ನಾನು ನಿಮ್ಮಲ್ಲಿ ಹೇಳುವಂತಹದ್ದು ಏನು ಅಂತಂದರೆ, ಒಮ್ಮೆ ನಮ್ಮ ಭಾರತೀಯ ಹೆಣ್ಣುಮಕ್ಕಳು ಸುಮ್ಮನೆ ಹೋಗಿ ಕನ್ನಡಿಯ ಮುಂದೆ ನಿಂತ್ಕೊಂಡು ಹಣೆಗೆ ಕುಂಕುಮವನ್ನು ಇಟ್ಟು ನೋಡಿ, ಒಂದು ಸ್ವಲ್ಪ ಹೂವನ್ನು ಮುಡಿದುಕೊಂಡು ನೋಡಿ, ಯಾವ ರೀತಿಯಾಗಿ ನಿಮ್ಮ ಸೌಂದರ್ಯ ಕಾಣುತ್ತೆ ಅಂತಂದ್ಬಿಟ್ಟು, ನಿಮ್ಮ ಸೌಂದರ್ಯ ಎಲ್ಲಿದೆ ಅಂತಂದ್ಬಿಟ್ಟು ನಿಮಗೇನೆ ಗೊತ್ತಾಗುತ್ತೆ. ಈ ರೀತಿಯಾದಂತಹ ವಿಚಾರಗಳನ್ನು ಹೇಳಕ್ಕೆ ಹೋಗ್ತು ಅಂತಂದರೆ ಬೇರೆ ಬೇರೆ ರೀತಿಯಾಗಿ ನೀವುಗಳು ಆ ಹೆಣ್ಣಿನ ಮೇಲೆ ಆ ರೀತಿಯಾಗಿ ಈ ರೀತಿಯಾಗಿ ಅದು ಇದು ಅಂತ ಅಂದ್ಬಿಟ್ಟು ಏನೇನೋ ಹೇಳೋದಕ್ಕೆ ಪ್ರಾರಂಭವನ್ನು ಮಾಡಿಬಿಡ್ತಾರೆ. ಹೆಣ್ಣಿನ ಮೇಲೆ ಶೋಷಣೆ ಅಂತೆಲ್ಲ ಹೇಳೋದಕ್ಕೆ ಪ್ರಾರಂಭವನ್ನು ಮಾಡಿಬಿಡ್ತಾರೆ. ನನ್ನ ಪ್ರಕಾರವಾಗಿ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟವನ್ನು ಪಡ್ತೀನಿ. ನನ್ನ ಪ್ರಕಾರವಾಗಿ ಹೇಳಬೇಕು ಅಂತಂದರೆ, ಸೌಂದರ್ಯ ಅನ್ನುವಂತಹದ್ದು ಮುಖದ ಮೇಲಿಲ್ಲ. ಸೌಂದರ್ಯ ಅನ್ನುವಂತಹದ್ದು ನಾವು ಪಾಲಿಸುವಂತಹ ಆಚಾರ ವಿಚಾರ, ನಾವು ಪಾಲಿಸುವಂತಹ ಸಂಪ್ರದಾಯದಲ್ಲಿದೆ. ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕಾರ ಯಾವ ರೀತಿಯಾಗಿರಬೇಕು, ಮೊದಲಿಗೆ ನಮ್ಮ ಸಂಸ್ಕಾರ ಯಾವ ರೀತಿಯಾಗಿರಬೇಕು ಅಂತಂದರೆ, ಒಂದು ಹೆಣ್ಣನ್ನು ನೋಡ್ತು ಅಂದರೆ ಕೈ ಎತ್ತಿ ಮುಗಿಯುವ ರೀತಿಯಾಗಿರಬೇಕು. ದಯವಿಟ್ಟು ನಾನು ಹೇಳುವಂತಹ ವಿಚಾರ ಏನು ಅಂತಂದರೆ, ಒಂದು ಹೆಣ್ಣನ್ನು ನೋಡಿದ್ರೆ ಕೈ ಎತ್ತಿ ಮುಗಿಯುವ ರೀತಿಯಾಗಿರಬೇಕು. ಈ ಉದ್ದೇಶವನ್ನು ಇಟ್ಕೊಂಡು ಕೆಲವೊಂದಷ್ಟು ಮಾಹಿತಿಗಳನ್ನು ನಿಮಗೆ ನೀಡಿದ್ದೀನಿ. ಅದು ನಾನು ನನ್ನ ಸಾಂಪ್ರದಾಯಿಕವಾಗಿ, ಅದೇ ರೀತಿಯಾಗಿ ನಮ್ಮ ಭಾರತೀಯ ಸಾಂಪ್ರದಾಯಿಕವಾಗಿ ಕೆಲವೊಂದಷ್ಟು ವಿಷಯಗಳನ್ನು ಸೇರಿಸಿನೂ ಸಹ ನಿಮಗೆ ಹೇಳಿದ್ದೀನಿ. ನಿಮ್ಮ ಸೌಂದರ್ಯವನ್ನು ನೀವು ಯಾವ ರೀತಿಯಾಗಿ ನೋಡ್ಕೊಳ್ತೀರಾ ನೀವೇ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾ, ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀಕೃಷ್ಣ.